ಕ್ಯಾನ್ಬೆರಾ ಹಿಮ ಪರ್ವತಗಳು. ಹಿಮದ ನಡುವೆ ವಿವಿಧ ಕ್ರೀಡೆಗಳನ್ನು ನೋಡ್ತಾ ಇದ್ದೀವಿ ಮತ್ತು ಅದ್ಭುತವಾದಂತಹ ಸೂರ್ಯನ ಒಂದು ಉದಯವನ್ನು ಕೂಡ ಇಲ್ಲಿ ನೋಡ್ತಾ ಇದ್ವಿ. ಸೂರ್ಯಾಸ್ತ ಉದಯಗಳು ಬಹು ಸುಂದರ ಗೇಂಡಾಮೃಗದ ಆಕೃತಿಯಲ್ಲಿರುವಂತಹ ದೊಡ್ಡ ಬಂಡೆಕಲ್ಲು ಮತ್ತು ನಾವು ದಟ್ಟವಾದ ಕಾಡಿನ ಮೂಲಕ ನಾವು ಹಿಮ ಪರ್ವತಗಳ ಹತ್ರ ಹಿಮ ರಾಶಿಯತ್ತ ನಾವು ಹೋಗ್ತಾ ಇದ್ವಿ. ದಾರಿಯ ಅಕ್ಕಪಕ್ಕಗಳಲ್ಲಿ ಕೂಡ ದಟ್ಟವಾದಂತಹ ಒಂದು ಅರಣ್ಯ ಮತ್ತು ಶೀತಲವಾದಂತಹ ತಂಪು ವಾತಾವರಣ. ಇಲ್ಲಿ ಹಿಮದ ಮಳೆ ಅಥವಾ ಸ್ನೋಫಾಲ್ ಆಗ್ತಾಯಿದೆ ಮತ್ತು ಚಳಿ ಕೂಡ ತಣ್ಣಗೆ ಬೀಸ್ತಾ ಇದೆ. ನಾವು ಹಿಮ ಪರ್ವತದ ಹತ್ತಿರಕ್ಕೆ ಹೋಗ್ತಾ ಹೋಗ್ತಾ ಆ ಚಳಿ ಮತ್ತು ಶೀತಲ ಗಾಳಿ ಇನ್ನೂ ಹೆಚ್ಚಾಗ್ತಾ ಇದೆ ಮತ್ತು ಹಿಮದ ಒಂದು ಫಾಲ್ ಅಥವಾ ಮಳೆ ಥರ ಇದು ಬೀಳ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮರ ಗಿಡಗಳೆಲ್ಲವೂ ಕೂಡ ಈ ಹಿಮದ ಹನಿಗಳಿಂದ ತುಂಬಿ ಹೋಗಿದೆ. ಆ ರೀತಿಯ ಒಂದು ಹಾದಿಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಕ್ಯಾನ್ಬೆರಾ ಹಿಮ ಪರ್ವತಗಳೆಂದರೆ ಕೊರಿನ್ ಕಾಡು. ವರ್ಷ ಪೂರ್ತಿ ಆಲ್ಪೈನ್ ವೃಕ್ಷಗಳಿಂದ ಕೂಡಿದ ದಟ್ಟವಾದಂತಹ ಅರಣ್ಯ. ಕ್ಯಾನ್ಬೆರಾದಿಂದ 45 ನಿಮಿಷಗಳ ಹಾದಿ ಈ ಸ್ನೋಯಿ ಮೌಂಟೇನ್ಗೆ. ಅಚ್ಚರಿ ಹುಟ್ಟಿಸುವ ಟನ್ ಬಿನ್ ಬಿಲ್ಲಾ ಪರ್ವತ ಶ್ರೇಣಿಗಳು. ದಟ್ಟವಾದ ಕಾಡಿನ ಮಧ್ಯೆ ನಮ್ಮ ಪಯಣ ಸಾಗುತ್ತಿದೆ. ಶೀತಲವಾದಂತಹ ವಾತಾವರಣ, ಬೀಳುತ್ತಿರುವ ಹಿಮ, ಅದ್ಭುತವಾದ ಅನುಭವ. ಹಿಮ ಪರ್ವತಗಳು ಹತ್ತಿರವಾಗುತ್ತಿದ್ದಂತೆ ಶೀತಲ ಗಾಳಿ, ಚಳಿ, ಹಿಮ ಮಳೆ ಹೆಚ್ಚಾಗುತ್ತಾ ಹೋಗುತ್ತದೆ. ಎದುರುಗಡೆ ಇರುವಂಥ ದೃಶ್ಯಗಳು ಕೂಡ ಮಂಜಿನಲ್ಲಿ ಮುಚ್ಚಿ ಹೋಗಿರುವ ರೀತಿ ನಮಗೆ ಕಾಣ್ತಾ ಇದೆ. ಇದೊಂದು ವಿಶಿಷ್ಟವಾದಂತಹ ಒಂದು ಅನುಭವ. ಕ್ಯಾನ್ಬೆರಾದ ಹಿಮ ಪರ್ವತಗಳು ಮತ್ತು ಹಿಮದ ರಾಶಿ ಮತ್ತು ಆ ಕಾಡು ಇವೆಲ್ಲ ಕೂಡ ಅದ್ಭುತವಾದಂತಹ ಒಂದು ಅನುಭವವನ್ನು ನಮಗೆ ಇಲ್ಲಿ ನೀಡ್ತಾ ಹೋಗ್ತಾ ಇದೆ. ಎದುರುಗಡೆ ದೊಡ್ಡ ದೊಡ್ಡ ಕಾಡುಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಹತ್ತಿರ ಹೋಗ್ತಾ ಇರೋ ಹಾಗೆ ಪರ್ವತಗಳ ಮೇಲೆ ಹಿಮ ಮುಸುಕಿರೋದು, ಹಿಮವೇ ಕೂತಿರುವಂಥದ್ದು ನಮಗೆ ಕಾಣ್ತಾ ಇದೆ. ಇದೊಂದು ಕೂಡ ಅದ್ಭುತವಾದಂಥ ಒಂದು ನೋಟ. ಹಿಮ ಪರ್ವತಗಳು ನಮ್ಮ ಎದುರಿಗೆ ಅನಾವರಣಗೊಳ್ಳುತ್ತಾ ಹೋಗ್ತಾ ಇದೆ. ಬಹು ಸುಂದರವಾದಂತಹ ಒಂದು ದೃಶ್ಯ. ಅಂಕು ಡೊಂಕಿನ ಪರ್ವತದ ಹಾದಿ. ಆ ಹಾದಿಯಲ್ಲೇ ನಾವು ಹೋಗ್ತಾ ಇರೋ ಹಾಗೆ ಆ ಪರ್ವತಗಳ ಮೇಲೆ ಎಲ್ಲ ಕಡೆಗಳಲ್ಲೂ ಕೂಡ ಹಿಮ ಬಿದ್ದಿರೋದನ್ನು ಅಥವಾ ಹಿಮಾಚ್ಛಾದಿತ ಪರ್ವತಗಳು ನಮಗೆ ಇಲ್ಲಿ ಕಾಣ್ತಾ ಹೋಗ್ತಾ ಇದೆ. ನೋಡಲು ಬಲು ಸುಂದರವಾದಂತಹ ಒಂದು ದೃಶ್ಯಾವಳಿ. ನಾವೀಗ ಹತ್ತಿರ ಹೋಗ್ತಾ ಇದ್ವಿ. ಕ್ಯಾನ್ಬೆರಾದ ಹಿಮ ಪರ್ವತಗಳ ಹತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಎಷ್ಟು ಬೇಗ ನಾವು ಅಲ್ಲಿ ಹೋಗ್ತೀವಿ ಅನ್ನೋ ಒಂದು ಕಾತರತೆ ನಮಗೆ ಕಾಡ್ತಾ ಇರುತ್ತೆ. ಚಳಿಗಾಲ ಬಂತಂದರೆ ಎಲ್ಲ ಕುಟುಂಬಗಳು ಕೂಡ ಈ ಹಿಮ ಜಾಗದಲ್ಲಿ ಆನಂದದಿಂದ ಕಾಲ ಕಳೆಯಲು, ವಿವಿಧ ಕ್ರೀಡೆಗಳನ್ನು ಆಡಲು ಎಲ್ಲರೂ ಕೂಡ ಇಲ್ಲಿಗೆ ಧಾವಿಸ್ತಾ ಇರ್ತಾರೆ. ಎಲ್ಲರೂ ಸೇರಿ ಹಿಮದಲ್ಲಿ ವಿವಿಧ ಆಟಪಾಠಗಳನ್ನು ಅಥವಾ ಸಂತೋಷವನ್ನು ಪಡ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಮುಂದೆ ಇಲ್ಲಿ ಆ ಕಾಡುಗಳ ಒಂದು ದೃಶ್ಯ ನಮಗೆ ಕಾಣ್ತಾ ಹೋಗ್ತಾ ಇದೆ. ಆ ಹಾದಿಯಂತೂ ಅಂಕು ಡೊಂಕಿನ ಒಂದು ಹಾದಿ. ಎದುರುಗಡೆ ಪರ್ವತಗಳು ನಮಗೆ ಹತ್ತಿರ ಆಗ್ತಾ ಇರೋ ಹಾಗೆ ಹಿಮ ಮುಸುಕಿರೋದು ಕೂಡ ನಮಗೆ ಕಾಣ್ತಾ ಹೋಗ್ತಾ ಇದೆ. ಕುತೂಹಲ ಹೆಚ್ಚಾಗ್ತಾ ಹೋಗ್ತಾ ಇದೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಸೂರ್ಯಾಸ್ತದ ಒಂದು ದೃಶ್ಯವನ್ನು ಕೂಡ ಇಲ್ಲಿ ನೋಡ್ಬೋದು. ಆ ಛಾಯಾಚಿತ್ರದಲ್ಲಿ ಬರೆದಿರುವಂತೆ ಕಾಣ್ತಾ ಇದೆ. ಮತ್ತು ಆಗಸವೆಲ್ಲ ಕೆಂಪು, ಹಳದಿ ಬಣ್ಣಗಳಿಂದ ಕಾಣ್ತಾ ಇದೆ. ಮೋಡಗಳು ಕೂಡ ಎಲ್ಲವೂ ಕೂಡ ಕೆಂಪು ಬಣ್ಣದಿಂದ ಕೂಡಿದೆ. ಅಕ್ಕಪಕ್ಕದಲ್ಲಿ ಹಿಮದ ರಾಶಿ ಚೆಲ್ಲಾಡಿದೆ. ಎದುರಿಗೆ ವೃಕ್ಷ ರಾಶಿ, ಸೂರ್ಯನ ಕಣ್ಣು ಕೋರೈಸುವಂತಹ ಒಂದು ಬೆಳಕು, ಅದ್ಭುತವಾದಂತಹ ಒಂದು ದೃಶ್ಯ. ಇಲ್ಲಿ ಆ ಸೂರ್ಯಾಸ್ತ, ಸೂರ್ಯೋದಯ ನಮ್ಮ ಕಣ್ಣಿಗೆ ಅತ್ಯಂತ ಅಚ್ಚರಿ ಹುಟ್ಟಿಸುವಂತಹ ಒಂದು ದೃಶ್ಯಾವಳಿಗಳು ಕೂಡ ಆಗಿದೆ. ಇಲ್ಲಿ ನೋಡ್ತಾ ಹೋಗ್ಬೋದು, ಎರಡು ಕಡೆಗಳಲ್ಲಿ ಹಿಮದ ರಾಶಿ ನೋಡ್ತಾ ಇರೋ ಹಾಗೆಯೇ ಇಲ್ಲಿ ಅಚ್ಚರಿ ಹುಟ್ಟಿಸುವಂತಹ ಮನೋಹರವಾದಂತಹ ಕೆಂಪು ಬಣ್ಣದ ಮೋಡಗಳು, ಸುತ್ತಲೂ ವಾತಾವರಣ ಬಹು ಸುಂದರವಾಗಿ ಇಲ್ಲಿ ರೂಪುಕೊಳ್ತಾ ಹೋಗ್ತಾ ಇರುತ್ತೆ. ಕಾಮನ ಬಿಲ್ಲು ಮಧ್ಯೆಯಲ್ಲಿ ಆ ಬಣ್ಣಗಳ ಒಂದು ಬೆರಗು, ಇವೆಲ್ಲ ಕೂಡ ನಮಗೆ ವಿಶಿಷ್ಟವಾದ ಅನುಭವವನ್ನು ತೋರ್ತಾ ಹೋಗ್ತಾ ಇದೆ. ಇದು ಮರೆಯಲಾಗದಂತಹ ಒಂದು ದೃಶ್ಯಾವಳಿಗಳು. ಎದುರುಗಡೆ ಹಿಮ ಪರ್ವತ ನಮಗೆ ಹತ್ತಿರ ಹೋಗ್ತಾ ಇದೆ. ಹತ್ತಿರ ಆಗ್ತಾ ಇದ್ದ ಹಾಗೆ ಇಲ್ಲಿ ಸೂರ್ಯನ ಕಿರಣಗಳು ಕೂಡ ಚೆಲ್ಲಾಟ ಆಡ್ತಾ ಹೋಗ್ತಾ ಇದೆ. ಇಡೀ ಪರ್ವತವೆಲ್ಲ ಅತ್ಯಂತ ಎತ್ತರವಾದ ಪರ್ವತ ಇದು. ಈ ಪರ್ವತಗಳ ಸಾಲುಗಳ ಮೇಲೆ ಹಿಮ ಮುಸುಕಿರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹತ್ತಿರ ನಾವು ಹೋಗ್ತಾ ಇದ್ದೀವಿ.
ಸೂರ್ಯಾಸ್ತದ ಸಮಯದಲ್ಲಿ ಅಕ್ಕಪಕ್ಕ ಬಿದ್ದಿರುವ ಹಿಮ, ಸೂರ್ಯನ ಬಂಗಾರದ ಕಿರಣಗಳು, ಹಾದಿ ಅಕ್ಕಪಕ್ಕ ಸುರಿದಿರುವ ಹಿಮ ಇವೆಲ್ಲ ಕೂಡ ಅಚ್ಚರಿ ಹುಟ್ಟಿಸ್ತದೆ. ಕೊನೆಗೆ ನಾವು ಹಿಮ ಪರ್ವತ ಹತ್ರ ಬಂದ್ವಿ. ಹಿಮ ಎಲ್ಲ ಕಡೆ ನಮಗೆ ಒಂದು ಹಿಮ ಸಮತಟ್ಟಾಗಿ ಬಿದ್ದಿರುವುದನ್ನು ಕೂಡ ನೋಡ್ಬೋದು. ಇಲ್ಲಿ ಚಿಕ್ಕವರು ದೊಡ್ಡವರು ಕೂಡ ಹಿಮದಲ್ಲಿ ವಿವಿಧ ಆಟ ಪಾಠಗಳನ್ನು ಆಡ್ತಾ ಇರೋದನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಹಿಮದ ಮೇಲೆ ಆಟಪಾಠಗಳು, ಮೈಮರೆಸುವ ಅದ್ಭುತ ದೃಶ್ಯಗಳು, ಎಲ್ಲೆಲ್ಲೂ ಹಿಮ ಮತ್ತು ಸಾಹಸಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆ ಮಕ್ಕಳು ಜಾರುಬಂಡೆ ಥರ ಆಡ್ತಾ ಇರೋದನ್ನು ಕೂಡ ನಾವು ವೀಕ್ಷಣೆ ಮಾಡ್ತಾ ಇದ್ವಿ. ಇದು ಅತ್ಯಂತ ಸುಂದರವಾದಂತಹ ಒಂದು ದೃಶ್ಯ. ಕ್ಯಾನ್ಬೆರಾದ ಹಿಮ ಪರ್ವತಗಳು, ಸ್ನೋಯಿ ಮೌಂಟೇನ್ಸ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹಿಮದ ರಾಶಿಯ ಮೇಲೆ ಆಡ್ತಾ ಇರೋದನ್ನು ನೋಡ್ತಾ ಹೋಗ್ಬೋದು. ಮತ್ತು ಇಲ್ಲಿ ಕೆಲವು ಸಾಹಸ ಕ್ರೀಡೆಗಳನ್ನು ಕೂಡ ಇಲ್ಲಿ ಮಾಡ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನಮಸ್ಕಾರ ಫ್ರೆಂಡ್ಸ್.